ಚೀನಾದಾಗ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೆಯತೈತಿ. You're not allowed to name your children like Muhammad and all the classic Muslim names. ಹಂದಿ ಮಾಂಸ ತಿನ್ನಿಸ್ತಾರ, ಧಾರ್ಮಿಕ ಸ್ವಾತಂತ್ರ್ಯ ಕಿತ್ಕೊಂಡಾರ. जिनको जबरन सूअर खिलाया जा रहा है चीन में. ಕಮ್ಯುನಿಸ್ಟ್ ಆಗಬೇಕು, ಮುಸ್ಲಿಮರು ಉಳಿಬಾರ್ದು ಅನ್ನೋ ಒಂದು ಧ್ಯೇಯವಾಕ್ಯನ ಮಾಡ್ಬಿಟ್ಟಾರ. ಮಸೀದಿಗಳು ಈಗ ಹೋಟೆಲ್ಗಳು, ಬಾರ್ಗಳಾಗಿ ಕನ್ವರ್ಟ್ ಆಗ್ಯಾವ. ಸೋ ಕಾಲ್ಡ್ ಹೋರಾಟಗಾರರು ಚೀನಾ ವಿರುದ್ಧ ಒಂದೇ ಒಂದು ಮಾತು ಮಾತಾಡತ್ತಿಲ್ಲ. ಯಾಕ? ಚೀನಾದಾಗಿರೋ ದೌರ್ಜನ್ಯಕ್ಕೊಳಗಾಗಿರೋ ಮುಸ್ಲಿಮರು ಅಲ್ಲೇನು? ಕಮ್ಯುನಿಸ್ಟ್ ದೇಶದ ವಿರುದ್ಧವಾಗಿ ಮಾತಾಡೋ ಶಕ್ತಿ ಕಮ್ಯುನಿಸ್ಟರಿಗೆ ಇಲ್ಲೇನ್ರಿ? ಭಾರತದಾಗಿರೋ ಮುಸ್ಲಿಮ್ರ ಎಷ್ಟೋ ಪುಣ್ಯವಂತರು. ಮುಸ್ಲಿಂ ರಾಷ್ಟ್ರದಾಗ ಇರೋಕ್ಕಿಂತ ಹೆಚ್ಚಿಗೆ ಧಾರ್ಮಿಕ ಸ್ವಾತಂತ್ರ್ಯ ಅವ್ರಿಗೆ ಭಾರತದಾಗ ಸಿಗತೈತಿ. ಜಗತ್ತಿನ ಯಾವುದೇ ಮುಸ್ಲಿಮೇತರ ದೇಶಗಳು ನೋಡ್ರಿ, ಅಂದ್ರೆ ಇಸ್ಲಾಂ ರಾಷ್ಟ್ರಗಳನ್ನ ಬಿಟ್ಟು ಯಾವ ದೇಶಗಳದಾವಲ್ಲ ಅಲ್ಲಿ ನೋಡ್ರಿ, ಅವ್ರಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಸಿಗಂಗಿಲ್ಲ. ಧಾರ್ಮಿಕ ಸ್ವಾತಂತ್ರ್ಯ ಅವ್ರಿಗೆ ಮುಖ್ಯವಾಗಿ ಬೇಕು. ಅದಂತರೂ ಕನಸಿನ ಮಾತು ಅನ್ಕೋಬೇಕು. ಹಂಗಂತ ಪೂರ್ತಿ ಅವ್ರಿಗೆ ಹೇರಿಕೆ ಮಾಡಿರ್ತಾರ ಅಂತಲ್ಲ, ಬಟ್ ಭಾರತದಾಗ ಹೆಂಗೆ ಮುಕ್ತವಾದ ಆಚರಣೆಗೆ ಅವ್ರಿಗೆ ಅವಕಾಶ ಆಯಿತು ಹಂಗೆ ಇಲ್ಲ. ಅದ್ರಾಗೂ ಕೆಲವೊಂದು ದೇಶದಾಗ ಅವ್ರ ಅಸ್ತಿತ್ವವನ್ನು ಅಳಿಸಾಕೋ ಕೆಲಸ ನಡೆದವು. ಯಾಕೆ ಹಿಂಗೆ ಹೇಳತ್ತೀನಿ ಅಂದ್ರೆ, ಚೀನಾದಾಗ ಮುಸ್ಲಿಮ್ರ ಮೇಲೆ ದೌರ್ಜನ್ಯ ಮಿತಿ ಮೀರೈತಿ. ಮುಸ್ಲಿಮ್ರ ಅದೀವಿ ಅಂತ ಹೇಳ್ಕೊಳ್ಳೋ ಹಂಗೂ ಇಲ್ಲ. ಅವ್ರಿಗೆ ಈ ವಾಕ್ ಸ್ವಾತಂತ್ರ್ಯದಿಂದ ಹಿಡಿದು ಧಾರ್ಮಿಕ ಸ್ವಾತಂತ್ರ್ಯದ ತನಕ ಎಲ್ಲದ್ರ ಮೇಲೆ ಕಟ್ಟುಪಾಡು. ಅದ್ರಾಗೂ ಚೀನಾದ ಜಿನ್ಜಿಯಾಂಗ್ ಅನ್ನೋ ಪ್ರದೇಶದಾಗ ಮುಸ್ಲಿಮ್ರಂತ ಹೇಳ್ಕೊಳ್ಳೋದು ಇಲ್ಲ. ಅಲ್ಲಿ ಮುಸ್ಲಿಮ್ರ ಸಂತತಿ ಉಳಿಯಾತೂ ಇಲ್ಲ. ಇನ್ನೇನು 1-2 ವರ್ಷನಾಗ ಎಲ್ಲರೂ ಸೆಕ್ಯುಲರ್ಗಳಾಗಿ ಮಾರ್ಪಾಡಾಗ್ತಾರೆ. ಯಾಕಂದ್ರೆ ಅಲ್ಲಿರೋ ರೂಲ್ಸ್, ರೆಗ್ಯುಲೇಷನ್ಸ್, ಆಡಳಿತ ಎಲ್ಲ ಹಂಗೈತಿ. ಅವ್ರ ಮೇಲೆ ಎಲ್ಲ ರೀತಿಯ ದಬ್ಬಾಳಿಕೆಗಳು ನಡೆಯಕತ್ತಾವ. ಎಲ್ಲಿ ಹೇಳ್ರಿ? ಚೀನಾದಾಗ. ಹಿಂಗಂತ ನಾ ಹೇಳತ್ತಿಲ್ಲ. ಟಿಬೇಟ್ನ ಮಾಜಿ ಪ್ರಧಾನಿ ಲೋಪ್ಸಾಂಗ್ ಸಂಗೈ ಅನ್ನೋರು ಹೇಳಕತ್ತಾರ. ಈಗ ಟಿಬೇಟ್ ಇಲ್ಲ ಬಿಡ್ರಿ, ಟಿಬೇಟು ಚೀನಾದ ಭಾಗ ಆಗೈತಿ. ಅದನ್ನ ಉಳಿಸ್ಕೋಬೇಕು ಅಂತ ಹೋರಾಡ್ದವ್ರೊಳಗೆ ಐ ಸಂಗೈ ಒಬ್ರು. ಉಳಿಸ್ಕೊಳಕ್ ಹೋರಾಡ್ತಿ ಅಂತ ಚೀನಾ ಇವ್ರನ್ನೂ ಟಾರ್ಗೆಟ್ ಮಾಡ್ತು. ಇವ್ರಿಗೆ ಅಮೇರಿಕಾದಾಗ ಹೋಗಿದಾರ. ಅಮೇರಿಕಾದ ಒಂದು ಪಕ್ಷದಾಗ ಕಾರ್ಯನಿರ್ವಹಿಸಕತ್ತಾರ. ಅವರು ಒಂದು ಸಂದರ್ಶನದೊಳಗೆ ಚೀನಾ ಒಳಗೆ ಏನಾಗತೈತಿ, ಮುಸ್ಲಿಮ್ರ ಮೇಲೆ ಯಾವ ರೀತಿ ದೌರ್ಜನ್ಯ ನಡೆದೈತಿ, ಬಾಯಿ ಮಾತಿಗೆ ಮುಸ್ಲಿಮ್ರು ಬಾಯಿ ಅನ್ನೋರು ಅಲ್ಲಿ ಏನೇನೆಲ್ಲ ಮಾಡಾಕತ್ತಾರು ಅಂತ ಹೇಳ್ಯಾರ. ಪ್ರತ್ಯಕ್ಷವಾಗಿ ಎಲ್ಲವನ್ನ ನೋಡಿದ್ದ ಇವರು ಏನು ಹೇಳ್ತಾರ ಕೇಳ್ಕೊಂಬರ್ರಿ. Ruthless. In fact, they are not allowed to do fasting, during Ramadan. Can you imagine? ಕೇಳಿದ್ರಲ್ರಿ, ರಂಜಾನ್ ಅಂದ್ರ ಮುಸ್ಲಿಮರಿಗೆ ಪವಿತ್ರ ತಿಂಗಳು. ಆ ತಿಂಗಳೊಳಗೆ ಅವರು ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ತಮ್ಮ ಉಪವಾಸವನ್ನ ನೆರವೇರಿಸ್ತಿರ್ತಾರ. ಆದ್ರ ಚೀನಾದಾಗ ರಂಜಾನ್ ಹಬ್ಬದಾಗ ಅವ್ರಿಗೆ ಉಪವಾಸ ಮಾಡೋಕ್ಕೂ ಸ್ವಾತಂತ್ರ್ಯ ಇಲ್ಲ. You're not allowed to name your children like Muhammad and all the classic Muslim names. Anything associated with Islam, you can give secular names. ಮುಸ್ಲಿಮ್ರು ತಮ್ಮ ಮಕ್ಕಳಿಗೆ ತಮ್ಮ ಧರ್ಮದ ಮೂಲಕ ಹೆಸರು ಇಡಂಗಿಲ್ಲ. ಮುಸ್ಲಿಂ ಹೆಸರು ಇಡಂಗೇ ಇಲ್ಲ. ಸೆಕ್ಯುಲರ್ ಹೆಸರುಗಳನ್ನ ಮಾತ್ರ ಇಡಬೇಕು. ನಾ ಏನಾರೇ ನಮಾಜ್ ಮಾಡ್ತನು, ಮಸೀದಿಗೆ ಹೋಗ್ತನು ಅಂತ ಅವ್ರು ಎದ್ರು ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಬ್ರೇನ್ ವಾಶ್ ಮಾಡಿಸ್ತಾರ. ಸೆಕ್ಯುಲರ್ ತತ್ವನ ಬೋಧನೆ ಮಾಡ್ತಾರ, ತರಬೇತಿ ಕೊಡ್ತಾರ. ನಿಮ್ಮ ಪೂಜೆಗಳು ಮುಚ್ಚಿದ ಬಾಗಲ ಒಳಗ ಆಗಬೇಕು, ನಿಮ್ಮ ಆರಾಧನೆ ಮುಚ್ಚಿದ ಬಾಗಲ ಒಳಗ ಆಗಬೇಕು. ಅಪ್ಪಿ ತಪ್ಪಿ ಗೊತ್ತಾದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಾರ. ಈ ಮಟ್ಟಿಗೆ ಅವ್ರ ಮೇಲೆ ಅಲ್ಲಿ ದೌರ್ಜನ್ಯ ಆಗ್ತೈತಂತ. ಇನ್ನು ಇದಕ್ಕಿನ್ನ ಮೀರಿ ಅವ್ರ ಮೇಲೆ ಬಹಳಷ್ಟು ಧರ್ಮ ದೌರ್ಜನ್ಯ, ಯಾವುದೇ ರೀತಿ ಸ್ವಾತಂತ್ರ್ಯ ಇಲ್ಲ. ಅವ್ರಿಗೆ ಏನು ಮಾಡಿಸ್ತಿಲ್ಲ. ಅವರು ಅಲ್ಲಿನ ಆಡಳಿತ ಪಕ್ಷ ಹೇಳೋದನ್ನ ಅವ್ರು ಕೇಳ್ಬೇಕು. ಇಷ್ಟು ಕಟ್ಟಳೆಗಳದಾವ ಅಲ್ಲ. ಬಾಯ್ ಬಿಟ್ರ ಪ್ರೀ ಪ್ಯಾಲೆಸ್ಟೈನ್ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡಾಕತ್ತಾರ ಅಂತ ಹೋರಾಟ ಮಾಡೋರು, ಬೀದಿಗಿಳಿದು ರಂಪಾಟ ಮಾಡೋರು, ಕ್ಯಾಂಡಲ್ ಮಾರ್ಚ್ ಮಾಡೋರು, ಸೋ ಕಾಲ್ಡ್ ಪ್ರಗತಿಪರರು, ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ಗಳು, ರಾಜಕೀಯ ಪಕ್ಷಗಳು, ಸ್ಟೂಡೆಂಟ್ಗಳು, ಕೆಲವೊಂದು ಸಂಘಟನೆಗಳು, ಇವರೆಲ್ಲರಿಗೂ ಚೀನಾದಾಗಿರೋ ಮುಸ್ಲಿಮರ ಮೇಲೆ ಕರುಣೆ, ಪ್ರೀತಿ, ಮಮಕಾರ ಯಾಕೆ ಉಕ್ಕಿ ಬರವಲ್ತು? ಯಾಕ್ರಿ? ಚೀನಾದಾಗ ದೌರ್ಜನ್ಯಕ್ಕೊಳಗಾಕತ್ತಿರೋರು ಮುಸ್ಲಿಮ್ರಲ್ಲೇನು? ಅಲ್ಲಿನ ಮಕ್ಕಳಲ್ಲೇನು? ಅಲ್ಲಿನ ಮಂದಿ ಅಲ್ಲೇನು? ಬರೀ ಪ್ಯಾಲೆಸ್ಟೀನ್ ಒಳಗಿರೋರು ಅಷ್ಟ ಮುಸ್ಲಿಮ್ರು ಅಂತ ಏನಾರ ಐತೇನ್ರಿ? ಈ ರೀತಿ ದಬ್ಬಾಳಿಕೆ ಅವರು ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಅನುಭವಿಸಾಕತ್ತಾರ. ಆದರೂ ಯಾರು ಧ್ವನಿ ಎತ್ತುವರು? ಚೀನಾ ವಿರುದ್ಧ ಒಬ್ಬರು ತುಟ್ಟಕ್ ಪಿಟ್ಟಕನ್ನಾತಿಲ್ಲ. ಯಾಕ? ಎಲ್ಲ ಸೋ ಕಾಲ್ಡ್ ಮಂದಿ ಏನು ಮಾಡತ್ತಾರ? ಗೊತ್ತಿದ್ದು ಗೊತ್ತಿಲ್ದಂಗೆ ಅದಾರೋ, ಅಥವಾ ನಾ ಈಗ ಹೇಳತ್ತೀನಲ್ಲ ಈಗ ಗೊತ್ತಾತು ಅನ್ನೋರು ಅದಾರೋ?
ಇಸ್ಲಾಂ ಬ್ರದರ್ಹುಡ್ ಅಂತ ಹೇಳಿ ಬೀದಿ ರಂಪ ಮಾಡೋರು ನಿಜವಾಗ್ಲೂ ಅದು ಎಷ್ಟು ಪ್ರೀತಿ ಇಟ್ಕೊಂಡಿರಿ ನೀವು? ಚೀನಾದಾಗೂ ಇರೋರು ಮುಸ್ಲಿಮ್ರು ಅನ್ನೋದನ್ನ ಮರ್ತು ಬಿಟ್ಟಿರೇನು? ನೀವೇನಾರೇ ಇಲ್ಲ ನನಗೆ ಇವತ್ತೇ ವಿಷಯ ಗೊತ್ತಾಯ್ತು ಅಂದ್ರೆ ನಾ ಅಂತೂ ನಂಬಂಗಿಲ್ಲ. ಯಾಕಂದ್ರೆ ಹಲವಾರು ತಿಂಗಳ ಹಿಂದನ ಅಸಾದುದ್ದೀನ್ ಓವೈಸಿ ಅವರು ಇದರ ವಿರುದ್ಧ ಧ್ವನಿ ಎತ್ತಿದ್ರು. ಚೀನಾದಾಗ ಮುಸ್ಲಿಂ ಭಾಯಿಯವ್ರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗತೈತಿ ಅನ್ನೋದನ್ನ ಎಳೆಯಾಗಿ ಮಾತಾಡಿದ್ರು. वो चीन जो जिनजियांग में मुसलमानों को 20 लाख मुसलमानों को कैद में बंद कर दिया, जिनको जबरन सूअर खिलाया जा रहा है चीन में, आज वो मिनिस्टर इस्लाम की कामयाबी की बात करता है. ನಮ್ಮ ಮುಸ್ಲಿಂ ಬಾಂಧವರಿಗೆ ಹಂದಿ ಮಾಂಸ ತಿನ್ನಿಸ್ತಾರ. ಅವ್ರಿಗೆ ಹಂದಿ ಅಂದ್ರೆ ದ್ವೇಷದ ಪ್ರಾಣಿ, ಅದನ್ನ ಅವ್ರು ನೋಡಕ್ಕೂ ಇಷ್ಟಪಡಲ್ಲ, ಆ ಹೆಸರನ್ನ ಬಾಯಾಗೂ ತಗೊಳಂಗಿಲ್ಲ, ಅವ್ರು ಕರಿಯಂಗೂ ಇಲ್ಲ. ಅಂತವ್ರಿಗೆ ಹಂದಿ ಮಾಂಸ ಚೀನಾದಾಗ ತಿನ್ಸಾಕತ್ತಾರಂತ. ನಮಾಜ್ ಮಾಡಕ್ಕೆ ಅವಕಾಶ ಇಲ್ಲಂತ. ಯಾವ ಮಸೀದಿಗಳಿದ್ವೋ ಅವೆಲ್ಲವನ್ನು ಈಗ ಬಾರು, ಸರ್ಕಾರಿ ಕಚೇರಿ, ಹೋಟೆಲ್ಲು ಈ ರೀತಿ ಮಾಡ್ಯಾರಂತ. ಮುಸ್ಲಿಮ್ರಿಗೆ ಯಾವುದು ಹರಾಮೋ ಅದನ್ನ ಮಾಡಿಸ್ತಾರಂತ. ಇದೆಲ್ಲ ಹೇಳಿ ಓವೈಸಿ ಅವರು ಕಿಡಿಕಾರಿದ್ರು, ಚೀನಾಗ ಹಿಡಿ ಶಾಪ ಹಾಕಿದ್ರು. ಇದೆಲ್ಲ ಕೇಳಿಸ್ಕೊಂಡ ಮ್ಯಾಲೂ ಪ್ಯಾಲೆಸ್ಟೀನ್ ಪರವಾಗಿ ಗೋಸುಂಬೆತನ ಹೊಂದಿರುವಂತ ಮಂದಿ ಅವಾಗೂ ಮಾತಾಡಲಿಲ್ಲ, ಈಗೂ ಮಾತಾಡಿಲ್ಲ, ಮುಂದೆ ಮಾತಾಡ್ತಾರು ಅನ್ಕೊಳ್ಳೋದು ಡೌಟ್. ಎಂಥ ದೌರ್ಜನ್ಯ ನಡೆದೈತಿ ಕೇಳಾಕ ನನಗೂ ಮುಸ್ಲಿಮೇತರಳಾಗಿ ನನಗೂ ಬೇಜಾರಾಗ್ತೈತಿ. ಧರ್ಮವನ್ನ ಫಾಲೋ ಮಾಡಾಕ್ ಬಿಡಬೇಕು, ಧಾರ್ಮಿಕ ಸ್ವಾತಂತ್ರ್ಯ ಮುಖ್ಯವಾಗಿ ಬೇಕು. ಯಾಕಂದ್ರೆ ಅದು ಬೈ ಬರ್ತ್ ಬಂದು ಬಿಟ್ಟಿರ್ತೈತಿ. ಅದ್ರಾಗೂ ಮುಸಲ್ಮಾನರಿಗೆ ಧರ್ಮ ಅಂದ್ರೇನ ಎಲ್ಲ, ಮತ್ತು ಅವರಿಗೆ ಧರ್ಮದ ಮೇಲೆ ಕಟ್ಟಳೆಗಳು ಹೇರ್ಯಾರ. ಅಂತ ಒಂದು ಚೀನಾದಾಗ ಇಷ್ಟೆಲ್ಲ ಆಗಕತ್ರು ಯಾವ ರಾಜಕೀಯ ಪಕ್ಷ, ಸೋ ಕಾಲ್ಡ್ ಲೆಫ್ಟ್ ಲಿಬರಲ್ಗಳು, ಕಮ್ಯುನಿಸ್ಟರು, ಸ್ಟೂಡೆಂಟ್ಗಳು ಇವ್ರು ಯಾರೂ ಮಾತಾಡತ್ತಿಲ್ಲ. ಪ್ಯಾಲೆಸ್ಟೀನ್ ಪರವಾಗಿ ಮಾತಾಡ್ತಾರ, ಇಸ್ರೇಲ್ಗೆ ಹಿಡಿಶಾಪ್ ಹಾಕ್ತಾರ, ಬೈತಾರ, ಏನೇನೋ ಮಾಡ್ತಾರ. ಆದ್ರೆ ಕಮ್ಯುನಿಸ್ಟ್ದವ್ರಿಗೆ ಕಮ್ಯುನಿಸ್ಟ್ ದೇಶನ ದೂರಕ್ಕಾಗವಲ್ತ ಅನ್ನಿಸ್ತೈತಿ. ಅದಕ್ಕೆ ಚೀನಾದಾಗ ಏನಾದರೂ ಕಣ್ಣ ಮುಚ್ಕೊಂಡು ಕುಂತ ಬಿಟ್ಟಾರ, ಕೇಳಿಸ್ಕೊಳತ್ತಿಲ್ಲ, ನೋಡತ್ತಿಲ್ಲ, ಮಾತಾಡತ್ತಿಲ್ಲ. ಅಲ್ಲ ಯಾಕೆ ಬೇಕ್ರಿ ನಿಮಗೆ ಈ ಗೋಸುಂಬಿತನ? ನಿಮ್ಮ ಹೋರಾಟ ಪ್ಯೂರ್ ಇತ್ತು ಅಂದ್ರೆ ಜಗತ್ತಿನಾಗ ಯಾವುದೇ ಮುಸ್ಲಿಮ್ರಿಗೆ ಅನ್ಯಾಯ ಆದರೂ ನೀವು ಧ್ವನಿ ಎತ್ತಬೇಕು. ಬರೀ ಪ್ಯಾಲೆಸ್ಟೀನ್ ಒಂದ ನಿಮಗೆ ಕಾಣಿಸ್ತೈತಿ, ಚೀನಾದಾಗಿಂದ ನೀವು ಅನ್ಬೇಕಾ ಅಂದ್ರೆ ನೋಡಿ ನೋಡಲ್ದಂಗ ಮಾಡ್ತೀರಿ ಅಂದ್ರೆ ನಿಮ್ಮ ಹೋರಾಟದ ಹುರುಳೇನು, ಅದರ ಮುಖ್ಯ ಗುರಿ ಏನು ಅನ್ನೋ ಅನುಮಾನಗಳು ಬರ್ತಾವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ.